ರಾಜ್ಯ ಗುತ್ತಿಗೆದಾರ ಸಂಘದಲ್ಲಿ ಹಗ್ಗ ಜಗ್ಗಾಟ ಮುಂದುವರೆದು ಗುದ್ದಾಟ ಕೂಡ ನಡೀತಾ ಅದರಲ್ಲೂ ಕೂಡ ಹಾಲಿ ಅಧ್ಯಕ್ಷ ಮಂಜುನಾಥ್ ಮತ್ತು ಈಗಾಗಲೇ ಇರುವಂತಹ ಏನು ಸಂಘದ ಗೌರವಾಧ್ಯಕ್ಷರಿಗಿರ್ತಕ್ಕಂಥ ಜಗನ್ನಾಥ್ ಶೇಗ್ಜಿ ಅವರನ್ನು ಅಮಾನತು ಮಾಡಿದ ನಂತರದಲ್ಲಿ ಈ ಒಂದು ಗುದ್ದಾಟ ಮತ್ತೆ ಮುಂದುವರೆದಿದೆ. ಅದರಲ್ಲೂ ಕೂಡ ಇದೀಗ ಹಾಲಿ ಅಧ್ಯಕ್ಷ ಮಂಜುನಾಥ್ ಮೇಲೆ ಜಗನ್ನಾಥ್ ಶೇಗ್ಜಿ ಅವರು ಸಾಲು ಸಾಲು ಆರೋಪ ಮಾಡ್ತಾರೆ. ಆ ಆರೋಪಗಳು ಏನು ಅನ್ನೋದ್ರ ವಿಚಾರವಾಗಿ ಅವರು ಮಾತಾಡೋದಕ್ಕೆ ನಮ್ಮ ಜೊತೆ ಖುದ್ದು ಜಗನ್ನಾಥ್ ಶೇಗ್ಜಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಮಂಜುನಾಥ್ ಮೇಲೆ ಸಾಲು ಸಾಲು ಆರೋಪ ಮಾಡ್ತಾರೆ, ನೂರಾರು ಕೋಟಿ ಆರೋಪ ಮಾಡ್ತಾ ಇದ್ದಾರೆ. ಏನು ಕೇಸ್ ಅದು? ಏನು ಸರ್, ನಮ್ಮ ಕೇಸರು ಟೆಂಡರ ಬಿಲ್ಲ ಇವೇ ಬಿಟ್ಟು ಬರೀ ಇರ್ತವೆ. ನಮ್ಮ ಟೆಂಡರ್ ಉಳಿದಾಗ ಈಗ ಅವ್ರು ಹೇಳ್ದಂಗೆ ಟೆಂಡರ್ ಆಗ್ಬೇಕು. ಮಿನಿಸ್ಟರ್ ಟೆಂಡರ್ ಹೇಳ್ಬೇಕಾದ್ರೆ ನಾವು ಅಧ್ಯಕ್ಷರು ಅದಕ್ಕೇನು ಅವ್ರು ಹೇಳ್ದಂಗೆ ಹ್ಞೂ ಅನ್ಬೇಕು. ನಾವು ಏನು ಅದಕ್ಕೆ ನಾವು ಏನು ಮಾಡಿದ್ರು ಒಪ್ಪಿಗೆ ಕೊಟ್ಟಿಲ್ಲ. ನಾ ಅದಕ್ಕೆ ಬೆಲೆ ಬಿದ್ದಿಲ್ಲ. ಅವರಿಗೆ ಅಧ್ಯಕ್ಷ ಇದ್ದಾಗ ಬಿದ್ದಿಲ್ಲ, ಈಗೂ ಬಿದ್ದಿಲ್ಲ. ಈಗ ಅವ್ರು ಅಧ್ಯಕ್ಷ ಹಿಡ್ಕೊಂಡ್ರೆ ಒಂದು 100 ಕೋಟಿ ರೂಪಾಯಿ ಕೆಲಸ ಜನಕ್ಕೆ ಪುಕ್ಕಡೆ ಕೊಡ್ತೀವಪ್ಪ ಏನೋ, ಅದಕ್ಕೆ ನೀ ಎದರನೂ ಅಡ್ಡ ಬರಿಬೇಡ, ಏನೋ ನೀ ಕಾಂಟ್ರಾಕ್ಟ್ರ್ ಹೇಳ್ದಂಗೆ ಕೇಳಬೇಡ. ನಾವು ಯಾವ ಟೆಂಡರ್ ಹಾಕ್ರೂ ಉಸ್ಮ ರಿಜೆಕ್ಟ್ ಮಾಡ್ತೇವೆ. ನಮಗೆ ಯಾರು ಬಂದು ರೊಕ್ಕ ಕೊಟ್ಟರು ಅವ್ರಿಗೆ ನಾವು ಟೆಂಡರ್ ಕೊಡ್ತೇವೆ. ಯಾವ ಮಂತ್ರಿಗಳು ಹೇಳಿದ್ರು? ಸಂತೋಷ್ ಲಾಡ್ ಸಾಹೇಬ್ರವರು, ಭೈರತ್ ಸುರೇಶ್ ಸಾಹೇಬ್ರವರು, ಇಬ್ಬರು ಮಂತ್ರಿಗಳು. ಯಾರ ಜೊತೆ ಕಾಂಪ್ರಮೈಸ್ ಆಗಿದೆ? ಅವ್ರಿಗೆ ಅಧ್ಯಕ್ಷ ಕೂಡ ಕಾಂಪ್ರಮೈಸ್ ಆಗ್ಯಾರ. ಮಂಜುನಾಥ್, ನಮ್ಮ ಸಂಘದ ಅಧ್ಯಕ್ಷ ಮಂಜುನಾಥ್ ಕೂಡ ಕಾಂಪ್ರಮೈಸ್ ಆಗ್ಯಾರ. ಅವು ಆಡಿ ವಿಡಿಯೋ ನಮ್ಮಲ್ಲೇ ಅವ್ರು ಏನು ಹೇಳ್ಯಾರ, ಏನು ಕೇಳ 50 ರೂಪಾಯಿದಾಗ ಏನು ಮಂತ್ರಿಗಳು ಮಾತಾಡಿದ್ಯಾ? ಮಂತ್ರಿಗಳು ಮಾತಾಡಿದಿಲ್ಲ, ಅಧ್ಯಕ್ಷ ಮಾತಾಡಿದ್ದದ. ನೀವು ಕೊಡ್ತಾ ಅಂದ್ರಣ್ಣ ಎಲ್ಲೋ ಕಲ್ತು ಹೋಗಮ್ಮಿ, ಅಡ್ಜಸ್ಟ್ ಆಗಮ್ಮಿ, ಬೇಡಪ್ಪ ಅತ್ಯಾಕಿಂತ ಏನು ಸ್ಟ್ರೈಕ್ ಈಗ ಮಾಡೋದು ಬೇಡ ಅತ್ಯಾಕಿಂತ. ಪೇಪರ್ ಏನು ವರ್ಕ್ ಅವು ಅಂತ, ಏನು ವರ್ಕ್, ಎಷ್ಟು ಕೊಟ್ಟಿದ್ದು ಅಂತ ಅಲ್ಲ. ಈಗ ವರ್ಕ್ಗಳು ನೋಡ್ರಿ, ಇಲ್ಲಿ ಮುನ್ಸಿಪಾಲ್ಟಿ ವರ್ಕ್ ಪಾಪ್ಗಳು ಬಡವರು ಸಣ್ಣ ಹುಡುಗ SC ST ಪರಿಶಿಷ್ಟ ಜಾಸ್ತಿ ಪರಿಶಿಷ್ಟ ಪಂಗಡ ಸಣ್ಣ ಕಾಂಟ್ರಾಕ್ಟ್ ಕೆಲಸ ಮಾಡೋಂಥ ವರ್ಕ್ ಕಾರ್ಪೊರೇಷನ್ ಯಾರು ದೊಡ್ಡ ಕೆಲಸ ಯಾರೇ ಮಾಡ್ತಾರೇನ್ರಿ? ದೊಡ್ಡರು ಯಾರೇ ಮಾಡ್ತಾರೇನ್ರಿ? ಎಲ್ಲ ಮಾಡೋ ಸಣ್ಣ ಕಾಂಟ್ರಾಕ್ಟ್ಗಳು ಇಲ್ಲಿ. ಈಗ ಅಂಥ ಕೆಲಸಗಳು ಏನದ, ಏನು ಪ್ಯಾಕೇಜ್ ಮಾಡಿ 60, 70, 40 ಕೋಟಿ ರೂಪಾಯಿ ಪ್ಯಾಕೇಜ್ ಮಾಡಿದ್ರೆ ಸಣ್ಣ ಕಾಂಟ್ರಾಕ್ಟ್ರ್ ಬದುಕಬೇಕು. ಹಂಗೆ ಇದು ಹೋಯ್ತು. ಇನ್ನು ಸಂತೋಷ್ ಲಾಡ್ ಸಾಹೇಬ್ರದ್ದು ಸೆಂಟ್ರಲ್ ಗೌರ್ಮೆಂಟ್ ಬಡ್ರ ಮಕ್ಕಳ ಸಲಕ್ಕಾಗಿ ಏನ್ರಿ, ಬಡ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಬಡ್ರ ಮಕ್ಕಳದು ಇದು ಕಾರ್ಮಿಕ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ, ಕಾರ್ಮಿಕ ಮಕ್ಕಳಿಗೆ ಹಾಸ್ಟೆಲ್, ಇವೆಲ್ಲ ಒಂದು ಮಾಡೋ ಸಲಕ್ಕೆ 1,500 ಕೋಟಿ ರೂಪಾಯಿ ಕೊಟ್ಟದ. ಅಂದಾಜು ಹೇಳಕತ್ತೀನಿ ಕೊಟ್ಟದ. ಅದೇನದ, ಅದು ಯಾವ ಕಾರ್ಯ ಎಲ್ಲೆಲ್ಲಿ ಫ್ಯಾಕ್ಟ್ರಿ ಅವ ಅಥವಾ ಎಲ್ಲಿ ಕಾರ್ಮಿಕರು ಹೆಚ್ಚಾರ ಅಂಥಲ್ಲಿ ಏನದ ಅದು ಅವ್ರಿಗೆ ಅರೇಂಜ್ಮೆಂಟ್ ಮಾಡಿಕೊಡ್ಬೇಕು. ಅಂಥ ಟೆಂಡರ್ಗಳು ಇವ್ರು ಏನದ ಅಲ್ಲಿ ಮಾಡಿಕೊಟ್ರೆ ಅವು 1 ಕೋಟಿ 1,000 ಕೋಟಿ ರೂಪಾಯಿ ಅಥವಾ ಯಾರೇ ಪಾಪ ಗರೀಬ್ ಹುಡುಗರು ಮಾಡ್ತಾವೆ, ಒಳ್ಳೆ ಕೆಲಸ ಮಾಡ್ತಾರೆ. ಈ ದೊಡ್ಡ ಕಾಂಟ್ರಾಕ್ಟ್ರಿಗೆ ಆಂಧ್ರದವ್ರಿಗೆ 2 ಕೊಟ್ಟರು, 2 ಆಂಧ್ರದವ್ರಿಗೆ 2 ಕರ್ನಾಟಕದವ್ರಿಗೆ. ಅವ್ರು ಬಂದು ಇಲ್ಲಿ ಯಾರಿಗೋ ಕೊಡ್ತಾರೆ, ಅವ್ರು ಸ್ವಂತ ಮಾಡಲ್ಲ. ಅವ್ರು ಕಾಂಟ್ರಾಕ್ಟ್ ಸಬ್ ಕಾಣ ಕೊಡ್ತಾರೆ. ಸಬ್ ಕಾಣ ಕೊಟ್ಟು ಏನದ ಆ ಕಚ್ಚಿ ಬಿಚ್ಚಿ ಮಾಡಿ ಪಾಪ ಪ್ರೋಗ್ರಾಮ್ನು ಹಾಳ, ಮತ್ತು ಯಾರಿಗೂ ಉಪಯೋಗನೂ ಆಗಲ್ಲ. ಅದು ಇವ್ರಿಗೆ ಮಿನಿಸ್ಟ್ರಿಗೆ ಮತ್ತು ನಮ್ಮ ಅಧ್ಯಕ್ಷರು ರೊಕ್ಕ ಬರ್ತದೆ ಸಾಕಟ್ಟೆ. ಅದು ಅವ್ರಿಗೆ ದುಡ್ಡು ಬರ್ತಾವೆ. ಅವ್ರಿಗೆ ಎಷ್ಟು ಬರುತ್ತೆ, ಹೆಂಗೆ ಬರುತ್ತೆ ಅಲ್ಲಿ ಎಷ್ಟು ಅದಕ್ಕೆ ಅದು ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅದು ನಮಗೆ ಬಂದಿದ್ದು, ನಮ್ಮ ಅಧ್ಯಕ್ಷ ಬಂದಿದ್ದು 100 ಕೋಟಿ ವರ್ಕ್ ಅಂತ. 100 ಕೋಟಿ ವರ್ಕ್ ಇವ್ ಹೇಳಿದವ್ರು ಕೊಡಬೇಕು, ನೀವು ಅವ್ರ ಬಳಿ ಕಮಿಷನ್ ತೊಗೋಬೇಕು. ಕಾಂಟ್ರಾಕ್ಟ್ರ್ ಬಳಿ ಮಿನಿಸ್ಟರ್ ಪಾಲೇನಿದೆ, ಮಿನಿಸ್ಟರ್ದ ಕಂಪ್ಯೂಟರ್ ಪಾಲೆ ಅವ್ರದೇ ಅದಲ್ರಿ. ಅವರು ಇವ್ರಿಗೆ 100 ಕೋಟಿ ರೂಪಾಯಿ ಆಸೆ ಹಚ್ಕಿಸಿ 1000 ಕೋಟಿ ಹೊಡೆದ್ರು. ಅವರು ಕೇಳೋರು ಅವ್ರಿಗೆ 1000 ಕೋಟಿ ಟೆಂಡರ್ ಅವ್ರು ಮನುಷ್ಯ ಬಂದಂಗೆ ಕೊಡ್ಲಿಕ್ಕತ್ತಾರೆ. ಇದು 100 ಕೋಟಿದಾಗ ಖುಷಿ ಬಂದ ನಮ್ಮ ಅಧ್ಯಕ್ಷ 100 ಕೋಟಿ ಕೊಟ್ಟರೆ ಸಾಕಪ್ಪ ನಂಗತ್ತೆ. ಯಾಕೆಂದ್ರೆ ಕೆಪಾಸಿಟಿ ನಾಟ್ಯದ. ಈಗ 1,20,000 ಕಾಂಟ್ರಾಕ್ಟ್ರಿಗೆ ಉಪಕಾರ ಮಾಡೋಕ್ಕಂತ ಉದ್ದೇಶ ಇಲ್ಲ ಏನ್ರಿ. ನನಗೆ 100 ಕೋಟಿ ಕೊಟ್ಟರಲ್ಲ ಸಾಕು, ನಂಗೆ ಸಿಗ್ತದೆ. ಮತ್ತು ಅವ್ರ ಬಗ್ಗೆ ಯಾಕೆ ಕಾಳಜಿ ಮಾಡಿದ್ರೆ ಅದಕ್ಕೆ ಅಧ್ಯಕ್ಷ ಬಂದ್ಬಿಟ್ಟು. ಅಲ್ಲ, ಈಗ ನಿಮ್ಮ ಸಂಘ ಅಧ್ಯಕ್ಷರದೇ ಅದಲ್ಲ ಇದು. ಈಗ ಮಂತ್ರಿಗಳದೇನಿದ್ರಲ್ಲಿ ಏನ್ರಿ, ಮಂತ್ರಿಗಳನ್ನ ಮತ್ತು ಅವ್ನು ಹಿಡ್ಕೊಂಡೇ ಮಾಡ್ಲತ್ತಾರಲ್ಲ ಮಂತ್ರಿಗಳ್ರಿ. ಅಧ್ಯಕ್ಷ ಮುಂದೆ ಮಾಡ್ಕೊ ಅಂತೀವಿ, ಯಾಕೆ ಮಾಡ್ಬೇಕಿದ್ರಾಗ? ಆ್ಯಸ್ ಪರ್ ಕಾಂಟ್ರಾಕ್ಟರ್ ಏನದ ಟೆಂಡರ್ ಅಲ್ಲಪ್ಪತ್ತ ಮಂತ್ರಿಗಳು ಹೇಳ್ಬಿಡ್ಬೇಕು. ಯಾಕೆ ಇದ್ದ ಮೋಸ ಮಾಡೋಂಥ ಕೆಲಸ ಮಾಡಬೇಕು? ಮಂತ್ರಿಗಳು ತಪ್ಪಸ್ಸರ್ ಇದು. ಮಾನ್ಯ ಮುಖ್ಯಮಂತ್ರಿಗಳು ವಿಚಾರ ಮಾಡಬೇಕಿದು. ಒಬ್ಬ ಮುಖ್ಯಮಂತ್ರಿ ಇಡೀ ನಮ್ಮ ಒಳ್ಳೆಯ ಒಂದು ಪ್ರಾಮಾಣಿಕತೆ, ಯಾವತ್ತೂ ಒಂದು ಸಮಾಜದ ಹೋರಾಟದಲ್ಲಿ ಬಂದವರು, ತಮ್ಮ ಸ್ವಂತ ಹೆಸರ ಮೇಲೆ ಏನದ 136 ಸೀಟ್ ತಂದಂಥ ಮುಖ್ಯಮಂತ್ರಿ ಇವರು. ನಾ ಪಕ್ಷಕ್ಕಿಲ್ಲ ಹೇಳಕತ್ತಿಲ್ಲ. ಈಗ ಅವ್ರು ಯಾವ ಒಳ್ಳೆಯವರು ಅವ್ರ ಬಗ್ಗೆ ಗುಣಗಾನ ಮಾಡೇಬೇಕಲ್ರಿ. ಇವತ್ತು ಯಾವತ್ತು ದೀನ ದಲಿತರ ಬಗ್ಗೆ, ಬಡವ್ರ ಬಗ್ಗೆ ವಿಚಾರ ಮಾಡೋಂಥ ಒಬ್ಬ ಮುಖ್ಯಮಂತ್ರಿಗಳು ಆತ ನಂಬಲ್ಲಿ ಏನ್ರಿ ಹಗಲು ಇರುಳು ಏನದ ಏನ್ರಿ. ನಮ್ಮದು ಕಲ್ಯಾಣ ಕರ್ನಾಟಕದ ಸಲಕ್ಕಾಗಿ ದುಡಿಯುವಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇಂಥವರೆಲ್ಲ ಆನೆಸ್ಟ್ ಇದ್ದಾಗ ಏನ್ರಿ ಈ ಥರ ಹೆಸರು ಖರಾಬ್ ಆಗ್ತಾ ಇಂಥ ಮಂತ್ರಿಗಳಿಗೆ ಇವರು ಲೆಫ್ಟ್ ಸೈಡ್ ತೊಗೋಬೇಕು. ಯಾಕೆ ಇಟ್ಕೋಬೇಕು? ಬೇಕತ್ತಿಂದ ಕ್ರಮ ಕೈಗೊಳ್ಬೇಕು. 100% ಕ್ರಮ ಕೈಗೊಳ್ಬೇಕು. ಯಾಕೆ ಮಾಡೋದು? 2 ಮಿನಿಸ್ಟರ್ಗಳ ಮೇಲೆ. ನಮ್ಮ ಸಂಘದವ್ರು ಏನದ ಏನ್ರಿ ನಮ್ಮ ಅಧ್ಯಕ್ಷ ಮೇಲೆ ತೊಗೋಬೇಕು. ಯಾಕಪ್ಪ ಇಂಥದ್ದು ಮಾಡಿದ್ನಿ ಐತೇಕೆ ಅಂತೇಳಿ. ಈಗ ಎಷ್ಟು ಕೋಟಿ ಗೋಲ್ಮಾಲ್ ಆಗಿದೆ ಓವರಲ್ ಆಗಿ? ಎಲ್ರಿ ಎಷ್ಟು ಕೋಟಿ ಗೋಲ್ಮಾಲ್ ಆಗಿದೆ ಅಂತ ಟೆಂಡರಲ್ಲಿ? ಈ ಟೆಂಡರ್ದಲ್ಲಿ ನೋಡ್ರಿ, ಭೈರತಿ ಸುರೇಶ್ ಸಾಹೇಬ್ರಿಗೆ ಕೊಟ್ಟಿದ್ದು 1,000 ಕೋಟಿ. 10 ಮುನ್ಸಿಪಾಲ್ಟಿಗಳು, 10 ಏನು ನಗರಾಭಿವೃದ್ಧಿ ಬರ್ತಾವಲ್ಲ, 10 ಜಿಲ್ಲೆಯವ. 10 ಜಿಲ್ಲೆಗೆ 100, 125 ಕೋಟಿ, ಒಟ್ಟು 1,200 ಕೋಟಿ ರೂಪಾಯಿ ಅಂದಾಜು ಹೇಳ್ತೇನೆ ರೀ. 1,200 ಕೋಟಿ ರೂಪಾಯಿ ಕೊಟ್ಟರು. ಆ 1,200 ಕೋಟಿದಾಗ ಪುರ್ತ ಅವೇ ಬರಾಗತ್ತೆ.
ಒಂದು ಎರಡನೇದಾಗಿ ಏನ್ರಿ ಸುನಿಲ್ ಲಾಡ್ ಸಾಹೇಬ್ರಿಗೆ ಗರೀಬರ ಕಾರ್ಮಿಕರ ಸಲಕ್ಕೆ ಸಂತೋಷ್ ಲಾಡ್ ಸಾಹೇಬ್ರಿಗೆ ಗರೀಬರ ಮಕ್ಕಳ ಸಲಕ್ಕೆ ಹಾಕಿಸ್ತಾರೆ ಏನೋ ಸುಮಾರು 1,000 ಕೋಟಿ ರೂಪಾಯಿ ಕೊಟ್ಟರು. ಅವರಿಗೆಲ್ಲ ವಸತಿ ಕೊಡ್ರಿ ಇದು ಕೊಡ್ರಿ ಅಂತೇಳಿ ಅಂಥದ್ರಾಗೂ ಸರ್ ಇವರು ರೊಕ್ಕ ತಿಂತಾರೆ. ಏನು ಹೇಳಬೇಕು ಇವರಿಗೆ? ಗರೀಬರ ಮಕ್ಕಳಿಗೂ ಉದ್ಧಾರ ಮಾಡೋ ತಯಾರಿಲ್ಲ, ಬರೀ ದುಡಿಬೇಕು. ಅದು ಮುಖ್ಯಮಂತ್ರಿ ಗಮನ ತರಲಿಕ್ಕತ್ತೀವಿ. ಸರ್ SIT ರಚನೆ ಮಾಡಿರಿ, ಇವ್ರು ಏನು ಮಾಡಿರೋ ಹೊರ ತೆಗೀರಿ. ಅವಾಗ ನಿಮಗೇನದ ತೀರಾ ಪುಣ್ಯ ಹತ್ತ ಸಾಯತ 100 ವರ್ಷ ಸಾವಿಸಿಕೊಡ್ತಾರೆ ನಿಮ್ಮ ಸರ್ಕಾರ ಪರಮಾತ್ಮ ಅಂತ ಹೇಳಕತ್ತೇನೆ. ಗರೀಬರು ಹರಕೆ ಹತ್ತದ ನಿಮಗೆ. ಈಗ ನಿಮ್ಮ ಸಂಘದ ಅಧ್ಯಕ್ಷ ಮಂಜುನಾಥ್ ಅವ್ರು ಹೇಳಿದ ಮಾತನ್ನ ಈ ಮಂತ್ರಿಗಳು ಯಾಕೆ ಕೇಳಬೇಕು? ಯಾರ್ರಿ ಅವ್ರು ಯಾಕೆ ಕಲಿಸ್ತಾರೆ? ಲಂಚ ತಿನ್ನೋರು ಇದ್ದಾಗ ಅದು ಮಂತ್ರಿಗಳು ನಡೆಯೋದೇ ಆಟ ಇದು. ಇವ್ರಿಗೆ ಕಂಟ್ರೋಲ್ ನಾವು ಮಾಡಕತ್ತೀವಿ, ಅವ್ರಿಗೆ ಕಂಟ್ರೋಲ್ ನೀವು ಮಾಡಿರಿ. ಇವ್ರಿಗೆ ನಮ್ಮ ಸಂಘದವ್ರು ಕಂಟ್ರೋಲ್ ಮಾಡಬೇಕು. ಏನಪ್ಪ ಸಂಘದ ಕೆಟ್ಟ ತಂದಿ ಅಂತೇಳಿ ನಾ ಇವತ್ತು ಸಂಘ ನಾಳೆ ನಂಗೆ ಅವ್ರು ನೋಟಿಸ್ ಕೊಡ್ಬೋದು, ನೀ ಸಂಘದ ಖಿಲಾಫ್ ಹೋದೆ ಅಂತೇಳಿ. ಅದು ಯಾವುದು ಬಯಲಾದಿಗಿಲ್ಲ. ನಾ ಏನು ಅಪವಾದ ಮಾಡ್ತೀನಿ ಅದು ಪ್ರೂಫ್ ಕೊಟ್ಟರೆ ನನ್ನ ಮೇಲೆ ಯಾವ ಆ್ಯಕ್ಷನ್ ಆಗಬಾರ್ದು. ಒಂದು ವೇಳೆ ಆ್ಯಕ್ಷನ್ ಮಾಡಿದ್ರೆ ಹೊಸ ಮಂದಿ ಪೊಲೀಸ್ ಸ್ಟೇಷನ್ ಕೇಸ್ ಮಾಡ್ತೀನಿ, ನಾನು ಮಾನ ಮರ್ಯಾದೆ ಕೇಸ್. ಈಗ ಮಾಡ್ರೆ ಹಂಗೆ ಮಾಡ್ರಿ. ಈಗ ಏನು ಪರ್ಸೆಂಟೇಜ್ ಅಂತ ಹೇಳಿಕತ್ತೀರಿ ನೀವೀಗ. ಒಂದ್ ಕಡೆ ನಿಮ್ಮ ಅಧ್ಯಕ್ಷರು ಟೆಂಡರ್ ತೊಗೊಳಗೋಸ್ಕರ ಅವ್ರಿಗೆ ಮಾತಾಡ್ತಾರೆ, ಅವ್ರು ಇವ್ರಿಗೆ ಕೊಡ್ತಾರೆ ಅಂದ್ರೆ ಇದರಲ್ಲಿ ಪರ್ಸೆಂಟೇಜ್ ನಡೀತಾ ಇದೆ ಅಂತ. ಹೌದಾ? ಆ ಪರ್ಸೆಂಟೇಜ್ ನಡೀತಾ ಇದೆ ಅನ್ನೋದಕ್ಕೆ ಮತ್ತೆ ಪ್ರೂಫ್ ಏನಾದ್ರು ಇದೆಯಾ? ಇದೆ ಪ್ರೂಫ್ ಅಲ್ಲ, ಆ ವಿಡಿಯೋ ಅದ್ರಿ ನಮ್ಮಲ್ಲಿ. ಮಾತಾಡಿದ್ದು ಅಧ್ಯಕ್ಷ ಮಾತಾಡಿದ್ದು ನಮ್ಮ ಜೊತೆಗೆ ಮಾತಾಡಿದ್ದು. ಏನು ಹೇಳಿದ್ರು ಅದರಲ್ಲಿ? ಅದೇ ಹಿಂಗೆ ಅದನ್ನು ಫಿಕ್ಸ್ ಮಾಡಿರೋಣ, ಹಿಂಗೆ ಕೊಡ್ತಾ ಅಂದಾರ ಸುಮ್ಮ ಬಿಟ್ಬಿಡು ಬೇಡ. ಏನು ಅವು ಯಾರಿಗೆ ಕೊಡಮಿ ಕೊಟ್ಟು ಕೇಸ್ ಮಾಡ್ಕೊಳ್ಬೋದು ನಾವು. ಅದು ಬೇಡ, ಅದು ಲಂಚ ಕೊಟ್ಟಂಗೆ ಇಲ್ಲ. 100 ಕೋಟಿ ಕೊಡ್ತಾರೆ, ಲಂಚ ಕೊಟ್ಟೆ. ನಾವು ಟೆಂಡ್ರ್ ಹಾಕಿಲ್ಲ. ನಾವು ಟೆಂಡ್ರ್ ಹಾಕಿದ್ರೆ ನಮ್ಗೆ ಕೊಡಲಿ ಪರವಾಗಿಲ್ಲ. ನಾನು ಹಾಕಿಲ್ಲ, ಅಧ್ಯಕ್ಷನೂ ಹಾಕಿಲ್ಲ. ಯಾರೇ ಹಾಕಿದಕ್ಕೆ ಏನಂದ್ರೆ ನಿಮ್ಗೆ ಕೊಡ್ತೇವೆ, ನೀವು ಮಾಡ್ಕೋರಿ, ಯಾರಿಗೆ ಮಾರ್ಕೋರಿ ಅಂತ ಅರ್ಥ. ಅದು ಅಂದ್ರೆ ಮಿನಿಸ್ಟರ್ ಜೊತೆ ನಿಮ್ಮ ಅಧ್ಯಕ್ಷರು ಸೇರಿದ್ದಾರೆ ಅಂತ? ಹಾಂ, ಸೇರಿದ್ದಾರೆ. SIT ತನಿಖೆ ಯಾಕೆ ಆಗ್ಬೇಕು? SIT ತನಿಖೆ ಎನ್ಕ್ವೈರಿ ಮತ್ತು ಹೆಂಗೆ ಸತ್ಯ ಗೊತ್ತಾಗಬೇಕಿದು. ಸತ್ಯ ಆಗ್ಬೇಕಾದ್ರೆ ಬೇಕಲ್ಲ, ಒಂದು ಎನ್ಕ್ವೈರಿ ಮಾಡಕ್ಕೆ ಏನ್ರಿ ಬೇಕಲ್ಲ. ಟೆಂಡರ್ ಬಗ್ಗೆ ಅದಾಗ ಈ ಟೆಂಡರ್ ಬಗ್ಗೆ ಎಷ್ಟು ಅದು ನಾ ಹೇಳಕತ್ತಿ ಖರೇ ಸುಳ್ಳೋದ. ಎಕ್ಷನ್ ಪ್ಲ್ಯಾನ್ ಹೆಂಗದ, ಎಕ್ಷನ್ ಪ್ಲ್ಯಾನ್ ಪ್ರಕಾರ ಬಿಟ್ಟು ಕರೆದ್ರೆ ಟೆಂಡರ್ ಅಥವಾ ಟೆಂಡರ್ ಕರೆದು ಈಗ ಟೆಂಡರ್ಗೊಂದು ಪ್ರೊಸೀಜರ್ ಇರ್ತದೆ. ಒಂದು 90 ದಿನದಾಗ ಎಲ್ಲನೇ ಕ್ಲಿಯರ್ ಮಾಡಬೇಕು. 4 ತಿಂಗಳಾದ್ರೂ ಟೆಂಡರ್ ಕ್ಲಿಯರ್ ಮಾಡೋಕ್ಕೆ ತಯಾರಿಲ್ಲ. L1 ಆದ್ಮೇಲೆ ತಮಗೆ ಬೇಕಾದವ್ರಿಗೆ ಅಷ್ಟೇ ಕೊಡ್ತಾರೆ. L1 ಆದ ನಂತರ 2 ದಿನದಾಗೆ ನಮಗೆ ಲೆಟರ್ ಬರೀಬೇಕು ಅವರು. ಏನಂತ ನೀನು L1 ಆಗಿದ್ದಿ, ನೀ ಅಂದ್ರೆ ಲೋಯೆಸ್ಟ್ ನೀ ಇದ್ದಿ, ನೀ ಏನದ ಇಷ್ಟು DD ನಿಂದು ಏನದ ಒಂದು ಸ್ಟ್ಯಾಂಪ್ ಪೇಪರ್ ತೊಗೊಂಡು ಅಗ್ರಿಮೆಂಟ್ ಮಾಡ್ಕೊ ಅಂತೇಳಿ ಬರೆದೋದು 4 ತಿಂಗಳಾದ್ರೂ ಕೊಟ್ಟರು ಅವ್ರು ಅಗ್ರಿಮೆಂಟ್ ಮೇಲೆ ಸಹಿ ಮಾಡ್ತಾ ಇರಲಿಲ್ಲ. ಶಿಕ್ಷಕರೇ ಒಂದು ಮಾತು ಕೇಳ್ತೀನಿ ನಿಮ್ಗೆ ನಾನು. ಈಗ ಲಾಸ್ಟ್ ಗೌರ್ಮೆಂಟಲ್ಲೂ ಪರ್ಸೆಂಟೇಜ್ ನಡೀತಾ ಇದೆ ಅಂತ ಹೇಳಿದ್ರೆ, ಈಗ ನಿಮ್ಮ ಸಂಘದಿಂದನೇ ಇದೆಲ್ಲ ಚರ್ಚೆಗಳು ಹೊರಗೆ ಬರ್ತದೆ, ಟೆಂಡರ್ ಬೇಕಾದ್ರೆ ಕೊಡ್ಲಿಕ್ಕೆ. ಎಕ್ಸಾಕ್ಟ್ ಈ ಸರ್ಕಾರದಲ್ಲಿ ಏನೋ ಪರ್ಸೆಂಟೇಜ್ ಎಲ್ಲ ಮಂತ್ರಿಗಳು ತೊಗೊಳ್ತಾ ಇದ್ದಾರೆ. ಹೀಗೆ ಎಲ್ಲ ಮಂತ್ರಿಗಳು ತೊಗೊಂಡ್ಲಿ ಪಾಪ. ಈಗ ನಮ್ಮ ಪ್ರಿಯಾಂಕ್ ಸಾಹೇಬ್ರು ಇಲ್ಲೊಂದು 1000 ಕೋಟಿ ರೂಪಾಯಿ ಟೆಂಡರ್ ಮಾಡಿಕೊಟ್ರು, ಒಂದು ಪೈಸೆ ಮುಟ್ಟಿಲ್ಲ, ಒಂದೇ ಒಂದು ಪೈಸೆ. ಈಗ ನಮ್ಮ ಅಜಯ್ ಸಿಂಗ್ ಸಾಹೇಬ್ರ ಅವ್ರ ಕೈಯಾಗ 5,000 ಕೋಟಿ ಅದ. ಆದ್ರೆ ಅವ್ರಿಗೆ ಸ್ವಂತ ಬರಲದು, ಅದು MLA ಹೋಗ್ತದ. ಆದ್ರೆ ಅವ್ರ ಬಳಿ ಯಾವ ಪರ್ಸೆಂಟ್ ಅವರಿಗೆ KKRDBದು ಟೆಂಡರ್ ಒಂದು ಕಲ್ಯಾಣ ಪತ್ರ 1,000 ಕೋಟಿ ಆಯಿತು. ಈಗ ಫಂಡ್ ಅವ್ರದೇ, ಆದ್ರೆ ಒಂದು ಪೈಸೆನೂ ಕೇಳಿಲ್ಲ ಅವ್ರ ಒಟ್ಟೆ, ಒಂದು ಪೈಸೆನೂ ಕೇಳಿಲ್ಲ. ಅವರು ದೊಡ್ಡ ಫಂಕ್ಷನ್ ಮಾಡಿಬಿಟ್ರು ತಮ್ಮ ಜೇವರಿಗೆದಾಗ. ಮುಖ್ಯಮಂತ್ರಿ ಕರೆಸಿ ಇದು ಮಾಡಿ ಏನೋ ಇಟ್ಟು 1,000 ಕೋಟಿ ಫಂಡ್ ಕೊಟ್ಟಿನಿ, ಇದು ನೋಡ್ರಿ ಅಂತೇಳಿ. ಈಗ ನೋಡಿದ್ರಲ್ಲ, ಅದಕ್ಕೆ ನಾನೇ ಅಧ್ಯಕ್ಷ ಅದ್ರದ್ದು. ಅದು ಮಾಡಿ ದೊಡ್ಡ ಫಂಕ್ಷನ್ ಮಾಡಿಬಿಟ್ರು. ಸರ್ 1,000 ಕೋಟಿ ರೂಪಾಯಿ ಕೊಟ್ಟಿನಿ ಕಲ್ಯಾಣ ಕರ್ನಾಟಕ ಒಳ್ಳೆ ರೋಡ್ ಅಂತೇಳಿ. ಸರ್ ಆ ರೋಡ್ಗಳು ನೋಡ್ರಿ. ಈಗ ನಿಮ್ಮ ಪ್ರಕಾರ ಪರ್ಸೆಂಟೇಜ್ ತೊಗೊಳ್ತಾ ಇದ್ದಾರೆ, ಯಾರ್ಯಾರು ಮಂತ್ರಿಗಳು ಪರ್ಸೆಂಟೇಜ್ ತೊಗೊಳ್ತಾ ಇದ್ದಾರೆ? ಈಗ ಹೇಳ್ದೆ ಸರ್, ಇಬ್ಬರದೇ ಕೈಯಾಗ ಗ್ರೇಟೆ ಅವ್ರು ಬಂದಲ್ಲ, ಬಾಕಿಯವ್ರದ್ದು ಹೆಂಗೆ ಹೇಳಿ ನಿಮ್ಗೆ ಐತೆ ಸುಮ್ಮನೆ ಏನು ಹೇಳಿ. ಈಗ ಇಬ್ಬರು ಕೈ ಸಿಕ್ಕರೆ ಇಬ್ಬರದ್ದು ಹೇಳಿನಿ. ಈಗ ಮುಂದೆ ಯಾರು ಸಿಗ್ತಾರೋ ಅವ್ರು ಹೇಳ್ಕೊತ ಹೋಗ್ತೀನಿ. ಹಂಗೆ ಈಗ ಪರ್ಸೆಂಟೇಜ್ ಇಲ್ಲ, ಟೆಂಡರ್ಗಳಾಗಲ್ಲ. ಇಲ್ಲ ಸಾಧ್ಯ ಇಲ್ಲ. ಏಯಪ್ಪ ಪರ್ಸೆಂಟೇಜ್ ಇಲ್ಲದೆ ನಿಮ್ಮ ದೇವ್ರ ಗುಡಿಗೆ ಹಾಕಿದಕ್ಕೆ, ದೇವ್ರ ಗುಡಿಗೆ ಹಾಕ್ತಾರ ನೋಡ್ರಿ, ಗುಡಿಗೆ ಏನ್ರಿ ಆ ಗುಡಿಗೆ ಹಾಕಿದಕ್ಕೆ ಪರ್ಸೆಂಟೇಜ್ ಇಲ್ಲದೆ ಟೆಂಡರ್ ಆಗಲ್ಲ. ದೇವಸ್ಥಾನಕ್ಕೆ ಹಾಕಿದ್ದು SC ST ಓಣಿಗೆ ಹಾಕ್ತಾರಲ್ಲ, ರೊಕ್ಕ ಇಲ್ಲದೆ ಇದು ಆಗಲ್ಲ. ಅಲ್ಲಿ MLA ತೋತಾರೆ. ಅದಿಲ್ಲ ನಿಮ್ಗೆ ಐತೇನ್ರಿ. ಈಗ ನೀವೇನು ಹೋರಾಟಕ್ಕೆ ಮುಂದಾಗ್ತೀರಿ? ಈಗ ನಾವು ಹೋರಾಟ ಏನು ನಿಮ್ಮಂಥವ್ರ ಮುಖಾಂತರ ಪಬ್ಲಿಕ್ ಮಾಡ್ತೀನಿ ಏನ್ರಿ. ಮತ್ತು ಇದನ್ನು ನಿಮ್ಮಂಥವ್ರ ಮುಖಾಂತರ ಬರಲಿಲ್ಲ ಅಂತಂದ್ರೆ ನಾನು ಎಲ್ಲ ಜಿಲ್ಲೆಗೂ ತಿರುಗಾಡ್ಕಿಸ್ತಾರೆ ಏನ್ರಿ ಈ ಥರ ನಡೆದ ಅಂತ ಹೇಳ್ತೀನಿ. ಈಗ ಫೈನಲ್ ಆಗಿ ಏನಾಗಬೇಕಂದ್ರೆ ಇಷ್ಟೆಲ್ಲ ನಡೆದಿದೆ ಅಂತ ಹೇಳ್ತಾ ಇದ್ದೀರಿ, ಇದ್ರ ವಿರುದ್ಧ ನೀವು ಹೋರಾಟ ಬರಬೇಕದು. ಸತ್ಯ ಹೊರಗೆ ಬರಬೇಕಾಯ್ತಂದ್ರೆ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಇದಕ್ಕೆ ಏನಾದ್ರು ಸ್ಪಂದಿಸಬೇಕು. ಇದೇನು ಖರೆ ಸುಳ್ಳತಿ ಎನ್ಕ್ವೈರಿ ಮಾಡಬೇಕು. ಅವಾಗ ಜನರಿಗೆ ಮುಂದೆ ಬರಬೇಕು. ಇದು ಸತ್ಯ. ಲೆಟರ್ ಏನೋ ಬರೀತೀರಿ ನೀವು? ಏನ್ರಿ CM ಅವ್ರ ಲೆಟರ್ ಏನಾದ್ರು ಬರೀತೀರಿ? ಇವತ್ತೇ ಬರ್ತೇನೆ, ಇವತ್ತೇ ಮತ್ತೆ ಪ್ರೆಸ್ ಮೀಟ್ ಹಾಕೊಳ್ಳಿ, ಇವತ್ತೇ ಬರೀತೇನೆ. CM ಅವ್ರಿಗೆ ಬರ್ತಾರೆ ಸರ್, ಇದ್ರ ಬಗ್ಗೆ ಎನ್ಕ್ವೈರಿ 100% ಮಾಡಲೇಬೇಕಂತೇಳಿ. ಮತ್ತು ಲೇಟ್ ಇಲ್ಲ, ಇವತ್ತೇ ರೀ. ನಿಮ್ಮ ಅಧ್ಯಕ್ಷರ ಬಗ್ಗೆ? ನಮ್ಮ ಅಧ್ಯಕ್ಷರ ಬಗ್ಗೆ ಅವನು ಏನು ನೀವು ಹೇಳಿ, ನಾನು ಅಧ್ಯಕ್ಷರ ಬಗ್ಗೆ ಎಲ್ಲರೂ ಹೇಳಿನಿ, ಆಸೋಚನೆ ಬರೆದೀನಿ. ಅಲ್ಲ, ನಿಮ್ಮ ಸಂಘ ಸದಸ್ಯರು ಯಾಕೆ ಸುಮ್ಮನೆ ಕೂತ್ಕೊಳ್ಳಿ ಇಷ್ಟೆಲ್ಲ ನಡೀತಾ ಇದ್ದಾರೆ? ಅಲ್ಲ, ನಿಮ್ಮ ಸಂಘ ಸದಸ್ಯರು ಇಷ್ಟೆಲ್ಲ ನಡೀತಾ ಇದ್ದಾರೆ, ಯಾಕೆ ಸುಮ್ಮನೆ? ಸಂಘ ಸದಸ್ಯರು ಭಾಳ ಚಾಲು ಅನ್ಸರ್ ನೋಡ್ರಿ. ಈಗ 22 ಮಂದಿ ಇದ್ದಿದ್ದು 34 ಮಂದಿಗೆ ಸಂಘದ ಹತ್ರೋಣ. ಅವ್ರ ಸಂಘದ ಬಂದೇವಲ್ಲಪ್ಪ ಅಂದೇವು, ಒಂದೇ ಖುಷಿ ಏನ್ರಿ. ಆಯ್ತಾ, ಈಗ ಬಿಲ್ ಇಸ್ಕೊಡ್ತಾ ಅಂತಾನೆ. ನಾ ಬಿಲ್ ಇಸ್ಕೊಡ್ತೀನಿ, ನಾ ಮುಖ್ಯಮಂತ್ರಿ ಭಾಳ ಕ್ಲೋಸ್ ಇದ್ದೀನಿ,
ಮುಖ್ಯಮಂತ್ರಿ ಸಂಬಿಪ್ತಾವ ಇದ್ದೀನ ಏನು ಇದು ಅಂತಾನೆ ಇದು ಅಂತಾನೆ ಆಯ್ತಾರ ಮುಖ್ಯಮಂತ್ರಿ ಕಾಷ್ಟದ ಇದ್ದೀನ ಜಾತಿ ಹೇಳ್ಕೊತಾನೆ ಏನು ಬೇಕಾದ್ರೂ ಮಾಡ್ತಾನೆ ರೀ ಅವ ಇದು ಮಾಡಲ್ಲ ಅಂತ ಇಲ್ಲಿ ನಿಮಗೆ ಐತಿನ ಅವ ಮಾಡದೆ ಬಿಟ್ಟ ಆಡಮುಟ್ಟ ಸೊಪ್ಪ ಇಲ್ಲ ಮಾಡದೆ ಬಿಟ್ಟ ಉದ್ಯೋಗ ಇಲ್ಲ ಅಂತ ಅವನ ಹೆಸರದ ನಿಮಗೆ ಐತಿ ನಾನು ನನಗೆ ಈಗ ನೀವು ಇಷ್ಟೆಲ್ಲ ಆರೋಪ ಮಾಡ್ತೀರಿ, ಒಂದ್ ಕಡೆ ಮಿನಿಸ್ಟರ್ ಬಗ್ಗೆ ಆರೋಪ ಮಾಡ್ತೀರಿ, ಮತ್ತೊಂದ್ ಕಡೆ ನಿಮ್ಮ ಅಧ್ಯಕ್ಷರ ಬಗ್ಗೆ ಆರೋಪ ಮಾಡ್ತೀರಿ. ಇದಕ್ಕೆಲ್ಲ ಸಾಕ್ಷಿಗಳು ಪುರಾವೆಗಳು ಇದಾವೆ ನಿಮ್ಮ ಹತ್ರ? ನನ್ನ ಬರೀ ಅವ್ರಿ ಈಗ ಇಲ್ಲಿ ನೋಡ್ರಿ, ಈಗ ಇಲ್ಲಿ ಸಾಕ್ಷಿಗ 22 ಮಂದಿ ಇರಬೇಕು ಸಂಘದಾಗ, ಆಗ ಇದ್ದಿದ್ದು 34 ಮಂದಿ ಈಗ ಸಂಘದ ಪದಾಧಿಕಾರಿಗಳು 22 ಮಂದಿ ಇರಬೇಕು. ಬೈಲ ಇದು ಹೇಳ್ತದೆ, ಅದು ಇದ್ದಿದ್ದು 34 ಮಂದಿ ಇರಲಿ ಬೇಕಾದಂಗೆ. ಈಗ ರೀ ಈ ವರ್ಷಕ್ಕೆ ಆಸೆ ಹಚ್ಬಿಟ್ರೆ ನಿಮ್ಗೆ ಹಿಂಗೆ ಮಾಡ್ತೀನಿ ಹಿಂಗೆ ಬೋರ್ಡ್ ಹೆಸರು ಸಾಕಟ್ಟೆ ಜೈ 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 ಹಿಂಗಾಗಿ ಸರ್ ನಿಮ್ಗೆ ಹೇಳ್ತೀನಿ ಸರ್. ಈಗ ಒಂದು ವಿಷಯ ಸಣ್ಣ ವಿಷಯ ಹೇಳ್ತೀನಿ. ಒಬ್ಬ ಈಗ ಅದು ಇತ್ತಾಪಿ ನನ್ನೊಂದು ಕಮಿಟಿ ಮಾಡ್ಯಾನ 6 ಮಂದಿದು, ಒಂದು 6 ಮಂದಿ ಕಮಿಟಿ ಮಾಡ್ಯಾನ ನನ್ನ ಮೇಲೆ ಎನ್ಕ್ವೈರಿ ಮಾಡೋಕ್ಕೆ. ದಿನೇಶ್ ಅಂತೇಳಿ ನಮ್ಮದು ಇದು ಇದ್ದ ಉಪಾಧ್ಯಕ್ಷ ಇದ್ದ ಕಾಂಟ್ರಾಕ್ಟ್ರ್ ಏನು ರೀ ಅವ. ನಾವೊಂದು ಸಮಾವೇಶ ಮಾಡಿದ್ವಿ ಕೆಂಪಣ್ಣವ್ರು ಇದ್ದಾಗ. ಎಲ್ಲರೂ ಕಾಂಟ್ರಿಬ್ಯೂಷನ್ ಕೊಟ್ಟರು, ಯಾರು ಕೋಟಿ ಕೊಟ್ಟರು, ಯಾರು 50 ಲಕ್ಷ ಕೊಟ್ಟರು, ಯಾರು 10 ಕೊಟ್ಟರು, 5 ಕೊಟ್ಟರು. ಒಬ್ಬರು ಇವ ಹೆಚ್ಚಾಗಿ ಇದ್ರಾಗ ಮಾಡ್ತಾನೆ, ಯಾರೋ ನಮ್ಮ ಮಂಜುನಾಥ್ ಹೆಲ್ತ್ ಡಿಪಾರ್ಟ್ಮೆಂಟ್ದಾಗ. ಹೆಲ್ತ್ ಡಿಪಾರ್ಟ್ಮೆಂಟ್ದವರು 2.5 ಕೋಟಿ ರೂಪಾಯಿ ಕೊಟ್ಟರು ಸಮಾವೇಶಕ್ಕೆ. 2.5 ಕೋಟಿ ರೂಪಾಯಿ ಕೊಟ್ರೆ ಏನು ರೀ, ಆ 2.5 ಕೋಟಿ ರೂಪಾಯಿ ತಂದು ಅಸೋಸಿಯೇಷನ್ಗೆ ಹಾಕಿಲ್ಲ ಒಟ್ಟು ಏನು ರೀ. ಅವಾಗ ನಮ್ಮ ಉಪಾಧ್ಯಕ್ಷ ದಿನೇಶ್ ಇತ್ತಿದ್ರು. ಆ ದಿನೇಶೇ ಪ್ರೂಫ್ ಮಾಡ್ದೆ, ನೀ 2.5 ಕೋಟಿ ರೂಪಾಯಿ ತಿಂದಿದಿ, ನೀ ಏನದ ಏನೋ ಅದು ಅಸೋಸಿಯೇಷನ್ಗೆ ಹಾಕಿಲ್ಲ ಏನೋ, ಅದು ಮೊದಲು ಲೆಕ್ಕ ಕೊಡೋತೇಕೆ ಅಂತೇಳಿ ಇದು ಮಾಡಿದ್ರು. ಇದಕ್ಕೆ 40-50 ಸದಸ್ಯರು ಸಾಕ್ಷಿಯಾರ. ಇದು ಆಡಿ ಹಿಡಿಯು ಇಲ್ರಿ, ನಮ್ಮ ಮೀಟಿಂಗ್ದಾಗ ಆಗೋದು ಯಾರು ಆಡಿ ಹಿಡಿಯು ಇರಲ್ಲ, ಅಲ್ಲಿ ಇಡಲ್ಲ ನಾವು. 50 ಮ್ಯಾಲೆ ಪಟ್ಟವ್ರು, ಒಂದು 15 ಮಂದಿ ಸಪೋರ್ಟ್ರ, 50 ಮ್ಯಾಲೆ ಪಟ್ಟವ್ರು ಏನದು ಸಪೋರ್ಟ್ರ. ಆದ್ರೆ ಅವನಿಗೆ ಮುಂದೆ ಏನು ಮಾಡಿದ್ರಿ ಅವ ಇಬ್ಬರು ಕಲ್ತು ಹೊಂದು ಹಾಕ್ಕೊಂಡು ಏನು ರೀ, ಅವನಿಗೆ ಉಪಾಧ್ಯಕ್ಷ ಇದ್ದವನಿಗೆ ಕಾರ್ಯಾಧ್ಯಕ್ಷತೆ ಮಾಡ್ದೆ. ಕಾರ್ಯಾಧ್ಯಕ್ಷ ಮಾಡಿ ಈ ಕಮಿಟಿ ಅಧ್ಯಕ್ಷ ಮಾಡಿ ಅವನಿಗೆ ಹಂಚ್ಕೊಂಡ್ರು. ಅದು 2 ಕೋಟಿ ತಂದು ಇಬ್ಬರು, ನೀ ಅರ್ಧ ತೊಗೊಂಡು 6 ತೊಗೊತೀನಿ ಅಂತೇಳಿ ಹಂಚ್ಕೊಂಡು ಬಿಟ್ರು. ಹಾಂ, ಭ್ರಷ್ಟಾಚಾರ ನಡೀತಾ ಇದೆ ನಿಮ್ಮ ಸಂಘದಲ್ಲಿ. ಎಷ್ಟು ಬೇಕಷ್ಟು ಭ್ರಷ್ಟಾಚಾರ. ಅದಕ್ಕೆ ಇದು ನಮ್ಮ ಭ್ರಷ್ಟಾಚಾರ ಇದು ಅಸೋಸಿಯೇಷನ್ಗೆ ಇದು ಬಡಬೇಕು. ಒಳ್ಳೆಯ SIT ರಚನೆ ಮಾಡಿ SIT ಏನು ರಚನೆ ಮಾಡ್ತಾ ಆ ಥರ ಮಾಡ್ಬೇಕು. ಇದು ತೆಗೆದು ಹಾಕಿದ್ರು ಸಂತೋಷ ಅದ ನಮಗೆ. ಇದು ಕಂಟ್ರೋಲ್ ಆಗಬೇಕಾಯ್ತಂದ್ರೆ ಮನಸ್ಸಿಗೆ ಬಂದು ಶ್ರಮ ಕೊಡೋದು, ಮನಸ್ಸಿಗೆ ತೆಗೆದಾಕ್ಬೇಕು, ಹಾಂ ಸಂಘ ತೆಗೆದಾಕ್ಬೇಕಂತ ತೆಗೆದು ಹಾಕಿದ್ರೂ ಪರವಾಗಿಲ್ಲ ನಿಮಗೆ ಐತಿ. ಆ ಲೆವೆಲ್ಗೆ ಬಂದುಬಿಟ್ಟದು ನಿಮಗೆ ಐತಿ. ಹೋಗ್ತದೆ ಒಂದಿನ ಇದು ಹಿಂಗೆ ಭ್ರಷ್ಟಾಚಾರ ಎಲ್ಲ ಪ್ರೂಫ್ ಆದ್ರೆ ಹೋಗೇ ಹೋಗ್ತದೆ. ಇದು ಯಾಕೆ ಹೊಡಿತದೆ ಅದು? ಇದು ಜಗನ್ನಾಥ್ ಶೇಖಜಿ ಅವರ ಮಾತು. ಒಟ್ಟಿನಲ್ಲಿ ಏನು ಗುತ್ತಿಗೆದಾರ ಸಂಘದಲ್ಲಿ ಎಲ್ಲವೂ ಸರಿ ಇಲ್ಲ, ಕೇವಲ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥ ಗಂಭೀರ ಆರೋಪ ಮಾಡ್ತಾರೆ. ಅದರಲ್ಲೂ ಕೂಡ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಮೇಲೂ ಕೂಡ ಗಂಭೀರ ಆರೋಪ ಮಾಡ್ತಾರೆ. ಮತ್ತೊಂದು ಕಡೆಗೆ ಸಚಿವ ಸಂತೋಷ್ ಲಾಡ್ ಮತ್ತು ಭೈರತಿ ಸುರೇಶ್ ಅವರ ಮೇಲೂ ಕೂಡ ಆ ಟೆಂಡರ್ ಕೊಡಬೇಕಾದ್ರೆ ಸಾಕಷ್ಟು ಒಂದು ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ